ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. SSP ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ 2024 ಹಾಗೂ 25ನೇ ಸಾಲಿನ SSP ಸ್ಕಾಲರ್ಶಿಪ್ಗಾಗಿ ಅಪ್ಲೈ ಮಾಡಿಬಿಟ್ಟು ಹಣವನ್ನು ಪಡೆದೇ ಇರೋ ವಿದ್ಯಾರ್ಥಿಗಳಿದಾರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ 2024 ಹಾಗೂ 25ನೇ ಸಾಲಿನ SSP ಅಮೌಂಟ್ ಬಂದು ಇವಾಗ ಕ್ರೆಡಿಟ್ ಆಗ್ತಾ ಇದೆ. ಸೊ 2024 ಹಾಗೂ 25ನೇ ಸಾಲಿನ SSP ಅಮೌಂಟ್ ಬಂದು ಶಾಂಕ್ಷನ್ ಆಗಿರುವಂಥದ್ದು. ಸೊ ನಾವು ಈ ಒಂದು ವಿಡಿಯೋಲಿ ವಿತ್ ಪ್ರೂಫ್ ಜೊತೆಗೇನೆ ಯಾರೆಲ್ಲ ವಿದ್ಯಾರ್ಥಿಗಳ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಇನ್ನು ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವಿವಾಗ ಒಬ್ಬ ವಿದ್ಯಾರ್ಥಿಯ SSP ಐಡಿಯನ್ನು ಲಾಗಿನ್ ಆಗಿದ್ದೀವಿ. ನಿಮ್ಮ ಒಂದು SSP ಐಡಿನ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನೀವೇನಾದರೂ 2024 ಹಾಗೂ 25ನೇ ಸಾಲಿನ SSP ಆಗಿ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ದರೆ ನಿಮ್ಮ ಒಂದು ಸ್ಟೇಟಸ್ಸು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಅಮೌಂಟ್ ಅಪ್ಡೇಟ್ ಆಗಿರುತ್ತೆ. ಓಕೆ, ಲಾಗಿನ್ ಆದ ನಂತರ ಸಿಂಪ್ಲಿ ನೀವು ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆಯಲ್ಲ, ಈ ಒಂದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸಿಂಪ್ಲಿ ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಇದೆಯಲ್ಲ, ಇಲ್ಲಿ ನೀವು 2024 ಆ್ಯಂಡ್ 25ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾವೊಂದು ಇಯರಿನ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದೀರಾ ಆ ಒಂದು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ವೀವ್ ಅಂತ ಇದೆಯಲ್ಲ, ಈ ಒಂದು ವೀವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ವೀವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಬಂದು ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆಯಲ್ಲ, ವೆರಿಫಿಕೇಷನ್ ಸ್ಟೇಟಸ್ಸಲ್ಲಿ ಮುಂಚೆ ನಾವು ವಿಡಿಯೋ ಮಾಡಿದಾಗ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದು ಜಸ್ಟ್ ವೆರಿಫೈ ಆಗಿತ್ತು, ಇಲ್ಲಿ ಯಾವುದೇ ಒಂದು ಅಮೌಂಟ್ ಅಪ್ಡೇಟ್ ಆಗಿರಲಿಲ್ಲ. ಸೊ ಅದಾದ ನಂತರ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು BCWD ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಬಂದು ಇಲ್ಲಿ ಅಪ್ರೂವ್ಡ್ ಅಂತ ಇಲ್ಲಿ ಎಸ್ ಅಂತ ಶೋ ಆಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಅಮೌಂಟು ಕೂಡ 4000 ಇಲ್ಲಿ ಶೋ ಆಗ್ತಾ ಇದೆ. ಮುಂಚೆನೇ ವಿಡಿಯೋ ಮಾಡಿದಾಗ ಇಲ್ಲಿ ಅಪ್ರೂವ್ಡ್ ಎಸ್ ಅಂತ ಶೋ ಆಗಿ ಅಮೌಂಟ್ ಶೋ ಆಗ್ತಾ ಇತ್ತು. ಬಟ್ ಇವಾಗ ಏನು ಅಪ್ಡೇಟ್ ಆಗಿದೆ ಅಂದರೆ, ಸೊ ಇಲ್ಲಿ ಪೇಮೆಂಟ್ ಸ್ಟೇಟಸ್ಸಲ್ಲಿ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಬಂದು ಇನ್ನೂ DBTಗೆ ಪುಷ್ ಆಗಿರಲಿಲ್ಲ. ಸೊ ಇವಾಗ ನೋಡ್ಬೋದು ಫೀ ಅಮೌಂಟ್ ಪುಷ್ಡ್ ಟು DBT ಫಾರ್ ಪೇಮೆಂಟ್ ಅಂತ ಶೋ ಆಗ್ತಾ ಇದೆ. ಸೊ ಅಮೌಂಟು ಕೂಡ ನೀವು ಇಲ್ಲಿ ನೋಡ್ಬೋದು 4000 ಅಮೌಂಟ್ ಇಲ್ಲಿ DBTಗೆ ಪುಷ್ ಆಗಿರುವಂಥದ್ದು. ಇಂದಿನ SSP ಅಪ್ಡೇಟಲ್ಲಿ ಈ ಒಂದು ಅಮೌಂಟ್ ಅಪ್ಡೇಟ್ ಆಗಿರಲಿಲ್ಲ. ಸೊ ಇವಾಗ ಈ ಒಂದು ಅಮೌಂಟ್ ಕೂಡ ಅಪ್ಡೇಟ್ ಆಗಿದೆ. ಓಕೆ, ಅದಾದ ನಂತರ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಂತ ಇಲ್ಲಿ ಶೋ ಆಗ್ತಾ ಇದೆ. ಸೊ ಇಲ್ಲಿ ನೋ ಅಂತ ಶೋ ಆಗ್ತಾ ಇದೆ. ಅದಾದ ನಂತರ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಅವೈಟೆಡ್ ಅಂತ ಶೋ ಆಗ್ತಾ ಇದೆ. ಸೊ ಅದಾದ ನಂತರ ನಿಮಗೆ ಅಮೌಂಟ್ ಶೋ ಆಗ್ತಾ ಇದೆ. ಸೊ ಇಲ್ಲಿ ನಿಮಗೆ BCWD ಇಂದ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಬಂದು ಅಪ್ರೂವ್ಡ್ ಆಗಿದೆ. ಅದಾದ ನಂತರ ಪೇಮೆಂಟ್ಗೋಸ್ಕರ DBTಗೆ ಪುಷ್ ಆಗಿದೆ. ಅದಾದ ನಂತರ ನಿಮಗೆ ಪೇಮೆಂಟ್ ಆಗೋದಕ್ಕೆ ಇನ್ನೂ DDO ಕಡೆಯಿಂದ ಅಪ್ರೂವ್ಡ್ ಆಗಿಲ್ಲ. ಅದಾದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ರೆಸ್ಪಾನ್ಸ್ ಸ್ಟೇಟಸಲ್ಲೂ ಕೂಡ ನೀವು ಇಲ್ಲಿ ನೋಡ್ಬೋದು ಅವೈಟೆಡ್ ಅಂತ ಶೋ ಆಗ್ತಾ ಇದೆ. ಸೊ ಇಷ್ಟು ಅಪ್ಡೇಟ್ ಆದರೆ ಸಾಕು, ನಿಮಗೆ 100% ನಿಮಗೆ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಅವೈಟೆಡ್ ಅಂತ ಶೋ ಆದರೆ 100% ನಿಮ್ಮ ಒಂದು ಅಮೌಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅವೈಟೆಡ್ ಅಂತ ಬಂದಾಗ ನಿಮಗೆ 1 ವೀಕ್ ಆಗ್ಬೋದು ಅಥವಾ 2 ವೀಕ್ಸ್ ಆಗ್ಬೋದು, ಹಣ ಬಂದು ಖಂಡಿತ ನಿಮಗೆ ಬಂದೇ ಬರುತ್ತೆ. ಸೊ ಇಲ್ಲಿ ಅವೈಟೆಡ್ ಅಂತ ಶೋ ಆದರೆ ನಿಮಗೆ ಕಂಪಲ್ಸರಿ ನಿಮಗೆ ಹಣ ಬಂದು ತಲುಪುತ್ತೆ. ಸೊ ಅದಂತರ ಕೆಳಗಡೆ ಪೇಮೆಂಟ್ ಸ್ಟೇಟಸಲ್ಲಿ ಯಾವುದೇ ರೆಸ್ಪಾನ್ಸ್ ಇಲ್ಲ. ಸೊ ಇಲ್ಲಿ ಕ್ರೆಡಿಟ್ ಆದರೆ ಮಾತ್ರ ನಿಮಗೆ ಕೆಳಗಡೆ ಪೇಮೆಂಟ್ ಸ್ಟೇಟಸಲ್ಲಿ ಯಾವೊಂದು ಡೇಟ್ಗೆ ಕ್ರೆಡಿಟ್ ಆಗಿದೆ, ಯಾವೊಂದು ಟೈಮಲ್ಲಿ ಕ್ರೆಡಿಟ್ ಆಗಿದೆ, ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೆಳಗಡೆ ಸಿಗುತ್ತೆ. ಸೊ ಐ ಥಿಂಕ್ ಯಾರೆಲ್ಲ 2024 ಹಾಗೂ 25ನೇ ಸಾಲಿನ SSP ಅಪ್ಲೈ ಮಾಡಿ ಇನ್ನೂ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ 100% ಈ ಒಂದು ಅಮೌಂಟ್ಗಳು ಅಪ್ಡೇಟ್ ಆಗ್ತಾ ಇದೆ. ಸೊ ನೀವು ಕೂಡ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅಮೌಂಟು ಕೂಡ ಅಪ್ಡೇಟ್ ಆಗಿರುತ್ತೆ. ಒಂದು ವೇಳೆ ಅಮೌಂಟ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ಇನ್ನೂ ಕೆಲವು ದಿನಗಳ ಕಾಲ ವೆಯ್ಟ್ ಮಾಡಿ, ನಿಮ್ಮ ಅಮೌಂಟು ಕೂಡ ಅಪ್ಡೇಟ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಅಮೌಂಟ್ ಸಿಗುತ್ತೆ. ಓಕೆ, ಅದಾದ ನಂತರ ನಾವೀಗ ಪ್ರೆಸೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋಣ. ಅಂದರೆ ನಾವಿಲ್ಲಿ 2025 ಹಾಗೂ 26ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಸಿಂಪ್ಲಿ ಇಲ್ಲಿ ಅಕಾಡೆಮಿಕ್ ಇಯರಲ್ಲಿ 2025 ಆ್ಯಂಡ್ 26 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ವ್ಯೂ ಅಂತ ಇದೆಯಲ್ಲ, ಈ ಒಂದು ವ್ಯೂ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ, ವ್ಯೂ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ 2025 ಹಾಗೂ 26ನೇ ಸಾಲಿನ ಸ್ಟೇಟಸ್ ಬಂದು ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಮತ್ತು ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಬಂದು ನೋ ಅಂತ ಶೋ ಆಗ್ತಾ ಇದೆ. 2025 ಹಾಗೂ 26ನೇ ಸಾಲಿನ SSP ಸ್ಟೇಟಸ್ ಬಂದು ಇನ್ನೂ ಅಪ್ಲಿಕೇಶನ್ ಬಂದು ವೆರಿಫೈ ಆಗಿಲ್ಲ. ಅದಾದ ನಂತರ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲಲ್ಲೂ ಕೂಡ ನಿಮಗೆ ನೋ ಅಂತ ಶೋ ಆಗ್ತಾ ಇರೋದ್ರಿಂದ ಇಲ್ಲಿ ಅಪ್ಲಿಕೇಶನ್ಸ್ ಇನ್ನೂ ವೆರಿಫೈ ಆಗ್ತಾ ಇದೆ. ಸೊ ಇನ್ನೂ ವೆರಿಫೈ ಆಗಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ವೆರಿಫೈ ಆಗಿದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ಸ್ಗಳು ವೆರಿಫೈ ಆಗಿಲ್ಲ. ಸೊ 2025 ಆ್ಯಂಡ್ 26 ಸ್ಟೇಟಸಲ್ಲಿ ನಿಮಗೆ
ಯಾವುದೇ ರೀತಿ ಅಮೌಂಟ್ ಅಪ್ಡೇಟ್ ಆಗಿರಲ್ಲ. ಸೊ ನೀವೇನಾದರೂ 2025 ಆ್ಯಂಡ್ 26 ಸ್ಟೇಟಸನ್ನು ಚೆಕ್ ಮಾಡಿದಾಗ ಯಾವುದೇ ರೀತಿ ಅಮೌಂಟ್ ಏನಾದರೂ ಶೋ ಆಗ್ತಾ ಇಲ್ಲ ಅಂತಂದರೆ ನೀವು ಏನೂ ವರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾರಿಗೂ ಕೂಡ ಅಮೌಂಟ್ ಬಂದು ಅಪ್ಡೇಟ್ ಆಗಿರಲ್ಲ. ಈಗ ತಾನೇ ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಕೆಲವು ದಿನಗಳಲ್ಲೇ ಇದು ಕೂಡ ನಿಮಗೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ನಿಮಗೆ ಅಮೌಂಟ್ ಅಪ್ಡೇಟ್ ಮಾಡಿ ಅದಾದ ನಂತರ ನಿಮಗೆ ಕ್ರೆಡಿಟ್ ಮಾಡ್ತಾರೆ. ಓಕೆ, ಇದು 2025 ಆ್ಯಂಡ್ 26 ಇಯರ್ ಸ್ಟೇಟಸ್ ಆಗಿರುತ್ತೆ. ಓಕೆ, ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.